ನೆಚ್ಚಿನ ಉದಯ ಟಿವಿಯಲ್ಲಿ ಕೋಟಿ ರೂಪಾಯಿ ಬೆಲೆ ಬಾಳುವ ಉಡುಗೊರೆಗಳ ಉತ್ಸವ ಸೆಪ್ಟೆಂಬರ್ 6ರಿಂದ 4 ವಾರ ಉದಯ ಟಿವಿಯ ಧಾರಾವಾಹಿಗಳನ್ನು ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಮೊದಲ ವಾರ ಪ್ರತಿದಿನ 2 ಲಕ್ಷ ರೂಪಾಯಿ 100 ವಿಜೇತರಿಗೆ. ಎರಡನೇ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳುವ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ಮೂರನೆಯ ವಾರ ಕೂಡ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯಗಳು 100 ವಿಜೇತರಿಗೆ. ನಾಲ್ಕನೇ ವಾರ ಪ್ರತಿದಿನ 6 ಲಕ್ಷ ರೂಪಾಯಿ ಬೆಲೆ ಬಾಳುವ ಡೈಮಂಡ್ ರಿಂಗ್ಗಳು 100 ಅದೃಷ್ಟಶಾಲಿ ವೀಕ್ಷಕರಿಗೆ. ಚಾನೆಲ್ ಚೇಂಜ್ ಮಾಡದೆ ಉದಯ ಟಿವಿ ವೀಕ್ಷಿಸಿ ಕೋಟಿ ರೂಪಾಯಿ ಗೆಲ್ಲುವ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಉದಯ ಉಡುಗೊರೆಗಳ ಉತ್ಸವ ನಿಮಗಾಗಿ. ಮಾಯಾ, ಶ್ರೇಷ್ಠ ಪುಟ್ಟ ಎಲ್ಲಿ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ. ನಂಗವಳಿದ್ರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಕರಿ ಮಾಯಾ ಅವಳನ್ನ. ಗೌತಮಿ 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 ಮಾಯಾ, ಅವಳ ಮೇಲೆ ಯಾಕೆ ರೇಗ್ತಾ ಇದ್ಯಾ? ಯಾರ್ದೋ ಮೇಲಿನ ಸಿಟ್ಟನ್ನ ಇನ್ಯಾರ ಮೇಲೋ ಯಾಕೆ ತೋರಿಸ್ತಾ ಇದ್ಯಾ? ಅದು ರಾಜಿಯವರೇ, ಆ ಯಾಮಿನಿ ಧರ್ಮೇಂದ್ರ ಬಂದು ಅದ್ಯಾರೋ ಲಾಯರು ಪೊಲೀಸ್ನವ್ರನ್ನೆಲ್ಲ ಕರ್ಕೊಂಡ್ ಬಂದು ಅದೇನೋ ಕಾನೂನು ಪತ್ರ ಎಲ್ಲ ತೋರಿಸಿ ಶ್ರೇಷ್ಠರನ್ನ ಕರ್ಕೊಂಡ್ ಹೋಗ್ಬಿಟ್ರು. ಅದಕ್ಕೆ ಮಾಯಾ ಸ್ವಲ್ಪ ಬೇಜಾರಾಗಿದ್ದಾಳೆ. ಏನೂ ತಪ್ಪು ತಿಳ್ಕೊಬೇಡಿ. ಗೌತಮಿ, ನೀನು ಏನು ತಪ್ಪು ತಿಳ್ಕೊಬೇಡಮ್ಮ. ಅಯ್ಯೋ ಇಲ್ಲ ಆಂಟಿ, ಮಾಯಾ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಲ್ಲ, ಶ್ರೇಷ್ಠನ್ ವಿಷಯದಲ್ಲಿ ಅಷ್ಟೊಂದ್ ಕೇರ್ ತಗೊಳ್ತಾ ಇದ್ದಿದ್ ಮಾಯಾ ಅಷ್ಟ್ ಈಸಿಯಾಗಿ ಅವ್ರ ಜೊತೆ ಹೇಗ್ ಕಳಿಸ್ಕೊಟ್ಲು? ಇಷ್ಟು ದಿನ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಪ್ರಯೋಜನ ಇಲ್ದಂಗಾಗೋಯ್ತಲ್ಲ ಆಂಟಿ. ಮಾಯಾ, ಯಾಕ್ ಸುಮ್ನಿದ್ಯಾ? ಹೇಗ ಅವ್ರ ಜೊತೆ ಕಳಿಸ್ಕೊಟ್ಟೆ? ನನಗಂತೂ ನಂಬಕ್ಕಾಗ್ತಿಲ್ಲಪ್ಪ. ನಂಬಿಕೆ ಅನ್ನೋ ಪದ ನಿನ್ ಬಾಯಲ್ಲಿ ಬಂದ್ರೆ ಅದಕ್ ಅರ್ಥನೇ ಇರಲ್ಲ ಕಣೆ. ಇದನ್ನೆಲ್ಲ ನೀನೇ ಮಾಡ್ಸಿರೋದು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ಹೊರಡು ಇಲ್ಲಿಂದ. ನನ್ ಕಣ್ಮುಂದೆ ನಿಂತ್ಕೋಬೇಡ, ಹೊರಡು. ಮಾಯಾ, ಇದ್ಯಾಕೋ ಅತಿ ಆಯ್ತು ನಿಂದು. ಪಾಪ ಗೌತಮಿ ಏನ್ ಮಾಡಿದ್ಲು ಅಂತ ಹಾಗಾಡ್ತಾ ಇದ್ಯೆ? ಬುದ್ಧಿ ಇಲ್ವಾ ನಿನ್ಗೆ? ಸರಿಯಾಗಿ ಹೇಳಿದ್ರಿ ಆಂಟಿ. ಬುದ್ಧಿ ಇದ್ದಿದ್ರೆ ಇವಳು ನನ್ನನ್ನು ಎದುರಾಕೊಳ್ತಾ ಇದ್ಲಾ? ನನ್ ಹುಡುಗ ನಿಖಿಲ್ನ ಪ್ರೀತಿ ಮಾಡ್ತಾ ಇದ್ಲಾ? ಗೌತಮಿ, ಏನ್ ನಿನ್ ಮಾತಿನ ಅರ್ಥ? ಮೈನ್ ಗೆಸ್ ಕರೆಕ್ಟ್ ಆಗಿದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ಇಲ್ಲೇನೇನ್ ನಡೀತೋ ಅದಕ್ಕೆಲ್ಲ ಕಾರಣ ನಾನೇ. ನಿಮ್ ಮಗಳು ನನ್ ನಿಖಿಲ್ನ ಪ್ರೀತಿ ಮಾಡಿ ನನ್ನಿಂದ ಕಿತ್ಕೊಳಕ್ ನೋಡಿದ್ರೆ ನಾನ್ ಸುಮ್ನೆ ಇರ್ತೀನಾ? ಗೌತಮಿ, ಗೌತಮಿ ಏನ್ ಮಾತಾಡ್ತಿದ್ದಾಳೆ ರಾಜಿಯವ್ರೆ? ನಿಮಗ್ ಗೊತ್ತಿಲ್ಲದೆ ಇದೆಲ್ಲ? ಇದಕ್ಕೆಲ್ಲ ಮೇನ್ ಸೂತ್ರಧಾರಿನೇ ನಾನು. ನನ್ ಮಗನಿಂದ ಈ ಮಾಯನ ದೂರ ಮಾಡ್ಬೇಕು ಅಂತಾನೆ ನಾನು ಗೌತಮಿ ಸೇರ್ಕೊಂಡು ಇಷ್ಟೆಲ್ಲ ಮಾಡಿದ್ದು.
ನಡೆದಿರೋದ್ರ ಬಗ್ಗೆ ಮಾತಾಡಕ್ ಬಂದಿಲ್ಲ. ಮುಂದೆ ನಡಿಬೇಕಾಗಿರೋದನ್ನ ಮಾತಾಡೋಣ. ಮಾಯಾ, ನಿನ್ನೆ ನೋಡಿದ್ರೆ ಅಯ್ಯೋ ಪಾಪ ಅನ್ನಿಸ್ತಾ ಇದೆ. ಮಾಯಾ, ನೀನ್ ನನ್ ಫ್ರೆಂಡ್ ಅಲ್ವಾ, ಅದಕ್ಕೆ ಶ್ರೇಷ್ಠ ನಿನಗ್ ಮತ್ತೆ ಸಿಗೋ ತರ ನಾನೊಂದು ಆಫರ್ ಕೊಡ್ತೀನಿ. ಏನು ಬೇಕಾಗಿಲ್ಲ. ನಿಮ್ಮಂತ ರಾಕ್ಷಸರಿಂದ ನನಗೇನು ಸಹಾಯ ಆಗಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ. ಮೊದ್ಲು ಹೊರಡಿ ಇಲ್ಲಿಂದ. ನನ್ ಮಗಳನ್ನ ಕಾಪಾಡ್ಕೊಳ್ಳೋದು ನನಗೆ ಚೆನ್ನಾಗ್ ಗೊತ್ತು. ಯಾವಾಗ ಯಾವಾಗ ಕಾಪಾಡ್ಕೊಳ್ತೀಯ? ಅವಳೆಲ್ಲಿದ್ದಾಳೆ ಅಂತ ಗೊತ್ತಿದ್ಯಾ ನಿನಗೆ? ಹೋಗ್ಲಿ, ಬದುಕಿದಾಳೋ ಇಲ್ವೋ ಅಂತನಾದ್ರೂ ಗೊತ್ತಿದ್ಯಾ? ಛೇ, ಈಗ ನಿನಗೆ ನನ್ನನ್ ಬಿಟ್ರೆ ಬೇರೆ ಯಾರೂ ಸಹಾಯ ಮಾಡಲ್ಲ. ಯೋಚನೆ ಮಾಡು. ಮಾಯಾ, ನಾನ್ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಆದಷ್ಟು ಬೇಗ ಶ್ರೇಷ್ಠನ್ನ ಅವ್ರ ಕೈಯಿಂದ ಬಿಡಿಸ್ಕೋ. ಇಲ್ಲ ಅಂದ್ರೆ ಪ್ರತಿ ಕ್ಷಣನೂ ಅವರ ಮಗುಗೆ ನರಕ ತೋರಿಸ್ತಾರೆ. ನನಗಿನ ಹೆಚ್ಚಾಗಿ ಆ ವಿಷಯ ನಿನಗೆ ಗೊತ್ತಿದೆ. ನಾನೇನು ಹೇಳ್ಬೇಕಾಗಿಲ್ಲ ಅಲ್ವಾ? ಅವ್ರಿಗೆ ಆಸ್ತಿ ಮುಖ್ಯ, ಶ್ರೇಷ್ಠ ಅಲ್ಲ. ಆಸ್ತಿಗೋಸ್ಕರ ಕಟ್ಕೊಂಡಿದ್ ಹೆಂಡ್ತಿನ ಮಾವನ್ನ ಕೊಂದವ್ರಿಗೆ ಈ ನಿಮ್ ಮಗು ಯಾವ ಲೆಕ್ಕ? ಬೇರೆ ಏನಾದ್ರೂ ನ್ಯೂಸ್ ಬರಕ್ ಮುಂಚೆ ಡೆಸಿಷನ್ ತಗೋ. ಆಮೇಲೆ ಯಾವ್ದು ನಿನ್ ಕೈಯಲ್ಲೂ ಇರಲ್ಲ, ನನ್ ಕೈಯಲ್ಲೂ ಇರಲ್ಲ. ಯೋಚನೆ ಮಾಡಿ ನಿರ್ಧಾರ ತಗೋ ಮಾಯಾ. ಮಗು ಮುಖ್ಯನಾ ಅಥವಾ ನನ್ ಮೇಲಿರೋ ಕೋಪ ಮುಖ್ಯನಾ? ಏನ್ ಗೌತಮಿ ಇದೆಲ್ಲ? ನೀನು ಒಂದು ಹೆಣ್ಣಾಗಿ ನಿನ್ಗೊಂಚೂರು ಕರುಣೆನೇ ಇಲ್ವಾ? ಇಷ್ಟು ಜೀವಗಳ ಜೊತೆ ಆಟ ಆಡ್ತಾ ಇದ್ಯಾ. ಏನ್ ಮಾಡೋದಂಟಿ? ಸರ್ವೈವಲ್ ಆಫ್ ಫಿಟ್ಟೆಸ್ಟ್ ಅಂತಾರಲ್ಲ. ಓ, ಅದ್ ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಅಂದ್ರೆ ಇಲ್ಲಿ ಬಲಿಷ್ಠರಾದವ್ರು ಮಾತ್ರ ಬದುಕಕ್ ಸಾಧ್ಯ ಅಂತ. ಇವಳು ಪ್ರಪಂಚದಲ್ಲಿ ಯಾವ ಹುಡುಗನ್ನ ಪ್ರೀತಿಸಿದ್ರು ನಾನ್ ಇವಳ ತಂಟೆಗ್ ಬರ್ತಾ ಇರ್ಲಿಲ್ಲ. ಆದ್ರೆ ಇವಳು ನನ್ ಜೀವಕ್ಕೆ ಕೈ ಹಾಕಿದಾಳೆ. ನೋಡಿ, ನಾನ್ ಟೈಮ್ ವೇಸ್ಟ್ ಮಾಡಲ್ಲ, ಡೈರೆಕ್ಟ್ ಆಗಿ ಮ್ಯಾಟ್ರಿಗೆ ಬರ್ತೀನಿ. ಮಾಯಾ, ಈಗ ನಿನಗ್ ಶ್ರೇಷ್ಠ ಜೀವಂತವಾಗಿ ವಾಪಸ್ ಬೇಕು ಅಂದ್ರೆ ನೀನ್ ನಿಖಿಲ್ನ ಮದ್ವೆ ಆಗ್ಬಾರ್ದು. ಮಾಯಾ, ಶ್ರೇಷ್ಠನ್ ಪ್ರಾಣನೂ ಕಳ್ಕೋಬೇಕಾಗುತ್ತೆ.
ಅಷ್ಟೇ ಅಲ್ಲ, ಶ್ರೇಷ್ಠನ್ ಹೆಸರಲ್ಲಿರೋ ಆಸ್ತಿ ಪವರ್ ಆಫ್ ಅಟಾರ್ನಿನ ಧರ್ಮೇಂದ್ರನ್ ಹೆಸರಿಗೆ ಬರ್ಕೊಡ್ಬೇಕು. ಇದಕ್ ಓಕೆ ಅಂದ್ರೆ ನಮ್ಮೆಲ್ರಿಗೂ ಒಳ್ಳೇದು. ನಮ್ಗೇನೇನ್ ಬೇಕೋ ಅದೆಲ್ಲ ನಮಗ್ ಸಿಗುತ್ತೆ. ಇಲ್ಲ ನಾನ್ ನಿಖಿಲ್ನೇ ಮದ್ವೆ ಆಗ್ತೀನಿ ಅಂತ ಮುಂದೆ ಬಂದ್ರೆ ನಿನ್ನನ್ನು ಕಳ್ಕೋಬೇಕಾಗುತ್ತೆ, ಜೊತೆಗೆ ಶ್ರೇಷ್ಠನ್ ಪ್ರಾಣನೂ ಕಳ್ಕೋಬೇಕಾಗುತ್ತೆ. ಬೇಗ ನನ್ನ ಆಫರ್ ಒಪ್ಕೋ, ನಿಖಿಲ್ನ ಬಿಟ್ಕೊಡು. ಆಗ ಅಟ್ಲೀಸ್ಟ್ ಅವಳೊಬ್ಳಾದ್ರೂ ನಿನ್ ಪಾಲಿಗೆ ಉಳ್ಕೊಳ್ತಾಳೆ. ನಿಖಿಲ್, ನೀನ್ ತೀರಾ ಟೆನ್ಷನ್ ಮಾಡ್ಕೊಳ್ಳೋಷ್ಟು ಏನೂ ಆಗಿಲ್ಲ ಕಣೋ. ಏನೋ ಕೆಲಸ ಇರುತ್ತೆ, ಹೋಗಿರ್ತಾಳೆ. ನೋಡು, ಇಂಥ ಸಣ್ಣ ವಿಷಯಕ್ಕೆ ಈಗ್ಲೇ ಒಬ್ರ ಮೇಲೆ ಒಬ್ರು ಕೋಪ ಮಾಡ್ಕೊಳ್ಳೋದು ಸರಿ ಇಲ್ಲ ಕಣೋ. ನನ್ ಮಾತ್ ಕೇಳು. ಒಂದ್ಸಲ ಅವಳಿಗೆ ಫೋನ್ ಮಾಡು, ಬರ್ತಲ್ಲ ಕಣೋ. ನೋಡ್ದ್ಯಾ, ನಾನು ಹೇಳಿಲ್ವಾ ಅವಳೇ ಬಂದ್ಲು ಅನ್ಸುತ್ತೆ. ಇರು, ನಾನೇ ನೋಡ್ತೀನಿ. ಯಾರ್ ಬೇಕಾಗಿತ್ತು? ಸರ್, ನನ್ನ ಹೆಸರು ಉಮೇಶ್ ಅಂತ. ನಿಖಿಲ್ ಸರ್ದು ಪ್ರೀ ವೆಡ್ಡಿಂಗ್ ಫೋಟೋಸ್ ತಂದಿದ್ದೀನಿ. ಹೌದಾ? ಬನ್ನಿ ಬನ್ನಿ. ನೀವು ಫೋಟೋಸ್ನ ಸೆಲೆಕ್ಟ್ ಮಾಡಿಬಿಟ್ರೆ ಮದ್ವೆಲಿ ಡಿಸ್ಪ್ಲೇ ಮಾಡ್ತೀವಿ. ಓಹೋ, ಹೌದಾ? ನನ್ ಮಗ ಸೆಲೆಕ್ಟ್ ಮಾಡ್ತಾನೆ. ಬನ್ನಿ. ಹಾ ಸರ್. ಬನ್ನಿ, ಕೂತ್ಕೊಳ್ಳಿ. ಸರ್, ಸ್ವಲ್ಪ ಸೆಲೆಕ್ಟ್ ಮಾಡ್ತೀರಾ ಸರ್? ನನಗೆ ಟೈಮ್ ಇಲ್ಲ. ನೀವೊಂದು ಕೆಲಸ ಮಾಡಿ, ನೀವು ಇದನ್ನ ಇಲ್ಲಿ ಇಟ್ಬಿಟ್ಟು ಹೋಗಿ, ನಾನು ನೋಡ್ಬಿಟ್ಟು ಆಮೇಲೆ ಕಾಲ್ ಮಾಡ್ತೀನಿ. ನಿಖಿ, ಅದು ಎಷ್ಟೊತ್ತಾಗುತ್ತೋ? ಬೇಗ ಕೊಟ್ರೆ ಕ್ರಿಯೇಟಿವ್ ಆಗಿ ಚೆನ್ನಾಗಿ ಮಾಡ್ಕೊಡ್ತಾರೆ ಕಣೋ. ಉಮೇಶ್, ನೀ ತೋರ್ಸಪ್ಪ. ಉಮೇಶ್, ಲ್ಯಾಪ್ಟಾಪ್ನ ಇಲ್ಲೇ ಕೊಟ್ಟು ಹೋಗಿ. ನಾನೇ ನಿಮ್ ಬಾಸ್ಗೆ ಫೋನ್ ಮಾಡ್ತೀನಿ. ಸರಿ ಸರ್. ನಿಖಿಲ್, ನೋಡು, ಈ ಟೈಮಲ್ಲಿ ಮಾಯಿನ ಮೇಲೆ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಏನ್ ಸರಿ ಹೇಳು? ಮದುವೆ ಬೇರೆ ಹತ್ರ ಇದೆ. ಎಲ್ಲ ಸರಿ ಇದ್ರು ಮದುವೆಲಿ ನಿಭಾಯಿಸೋದು ಕಷ್ಟ ಕಣೋ. ಅಂಥದ್ರಲ್ಲಿ ನಿಮ್ಮಿಬ್ಬರ ಮಧ್ಯ ಮುನುಸು ಸರಿಯಲ್ಲ ಕಣೋ. ನೋಡು, ನೀನೀಗ ಅವಳ ಹತ್ರ ಮಾತಾಡಬೇಕು ಅಷ್ಟೇ. ಮಾತಾಡು.
ಅತ್ತೆ, ನಿಕ್ಕಿ ಕಾಲ್ ಮಾಡ್ತಾ ಇದ್ದಾನೆ. ಏನ್ ಮಾಯಾ, ಕಾಲ್ ಪಿಕ್ ಮಾಡಿ ಇಲ್ಲಿ ನಡೀತಾರ ವಿಷಯನೆಲ್ಲ ಅವನಿಗೆ ಹೇಳ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಅತ್ತೆ, ಅವಳಾಗ್ ಮಾಡೋಕೆ ಸಾಧ್ಯನೇ ಇಲ್ಲ ಬಿಡಿ. ಅಕಸ್ಮಾತ್ ನಮ್ ಹತ್ರ ಆಟ ಆಡ್ತೀನಿ ಅಂತ ಧೈರ್ಯ ಮಾಡಿದ್ರೆ ಆ ಶ್ರೇಷ್ಠನ್ ಮುಖನ ಇವಳಿನ್ಯಾವತ್ತೂ ನೋಡಕ್ಕಾಗಲ್ಲ. ಇನ್ನು ಒಂದೇ ಒಂದ್ಸಲಿ ಮಾಡೋ ಪ್ಲೀಸ್. ನೋಡು, ನೀನ್ ಎಷ್ಟೇ ಯೋಚನೆ ಮಾಡಿದ್ರು ನಿನ್ನ ಕಾಯೋರು ಮತ್ತು ಕಾಡೋರು ನಾವ್. ಆ ಶ್ರೇಷ್ಠನ ಉಳಿಸ್ಕೊಳ್ಬೇಕು ಅಂದ್ರೆ ನಾವ್ ಹೇಳ್ದ ಹಾಗೆ ಮಾಡ್ದೆ ಬೇರೆ ದಾರಿ ಇಲ್ಲ ನಿನಗೆ. ನೋಡಿದ್ರಲ್ಲ ಎಷ್ಟು ಸಲ ಕಾಲ್ ಮಾಡಿದೆ. ಒಂದು ಸಲನಾದ್ರೂ ರಿಸೀವ್ ಮಾಡಿ ಏನಾಯ್ತು ಅಂತ ಕೇಳ್ಬೋದಲ್ವಾ? ನಿಖಿಲ್, ನನಗೋಸ್ಕರ ಇನ್ನು ಒಂದೇ ಒಂದ್ಸಲಿ ಟ್ರೈ ಮಾಡ್ಬಿಡ. ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್. ಹಲೋ ಮಾಯಾ, ಹಲೋ. ರಾಜಿಯವ್ರೆ, ಇದ್ ಸರಿ ಅಲ್ಲ. ನೀವ್ ಹೀಗ್ ಮಾಡ್ಬಿಟ್ರೆ ನನ್ ಮಗಳ ಭವಿಷ್ಯ ಏನಾಗ್ಬೇಕು? ಅವಳ ಮದ್ವೆ ಮಾಡೋದಕ್ಕೆ ಅಂತಾನೆ ನಾನು ನೋಡಿ ಎಷ್ಟೊಂದು ತಯಾರಿ ಮಾಡ್ಕೊಂಡಿದ್ದೀನಿ. ಈ ಟೈಮಲ್ಲಿ ನೀವು ಹೀಗ್ ಹೇಳ್ಬಿಟ್ರೆ ಹೇಗೆ ಹೇಳಿ? ನೋಡಿ, ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ, ನನ್ ಮಗಳನ್ನ ನಿಮ್ ಮನೆ ಸೊಸೆ ಮಾಡ್ಕೊಳ್ಳಿ. ಈಗಾಗ್ಲೇ ಇವರಿಬ್ರು ಮದ್ವೆ ಆಗೋಗಿದೆ. ದಯವಿಟ್ಟು ಅಮ್ಮ, ಅತ್ತೆ, ನಾನ್ ನಿಮ್ ಮನ್ಸ್ ಗೆದ್ದು ನಾನ್ ನಿಮ್ ಮನೆ ಸೊಸೆ ಆಗ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಆದ್ರೆ ನಾನ್ ನಿಮ್ ಮುಂದೆ ಸೋತ್ ಹೋದೆ. ಆದ್ರೆ ನೀವ್ ಹೇಳ್ದಾಗೆ ಆಗ್ಲಿ, ನಾನು ಶ್ರೇಷ್ಠ ವಾಪಸ್ ಬಂದ್ರೆ ಅಷ್ಟೇ ಸಾಕು. ಮಾಯಾ, ನಿನ್ಗೇನು ಹುಚ್ಚಿಡ್ದಿದ್ಯೇನೆ? ನಿಖಿಲ್ ನಿನ್ ಗಂಡ ಕಣೆ, ನಿನಗ್ ಮದ್ವೆ ಆಗಿದೆ. ನೀನ್ ಸುಮ್ನೆ ಇದ್ಬಿಡು. ರೀ ಸುಧಾ ಅವ್ರೆ, ನಿಮ್ ಮಗಳೇ ಒಪ್ಕೊಂಡಿದ್ದಾಳೆ, ಮಧ್ಯದಲ್ಲಿ ನಿಮ್ದೇನ್ರಿ? ನೀನೀಗ ಒಪ್ಕೊಂಡು ಆಮೇಲೆ ಶ್ರೇಷ್ಠ ವಾಪಸ್ ಬಂದ್ಮೇಲೆ ನೀನ್ ಉಲ್ಟಾ ಹೊಡೆದ್ರೆ ಮಾಯಾ? ನಂಗೆ ನನ್ ಪ್ರೀತಿಗಿಂತ ಶ್ರೇಷ್ಠನೇ ಮುಖ್ಯ. ಹಾಗಾದ್ರೆ ನೀನ್ ನಿಖಿಲ್ನ ಮದ್ವೆ ಆಗಲ್ಲ ಅಂತ ನನಗ್ ಮಾತ್ ಕೊಡು.